ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಪ್ಪ ವಿಷಯ ಅಂತಂದರೆ ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್. ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಫಸ್ಟು ಯೂಟ್ಯೂಬ್ಗೆ ಥಂಬ್ನೇಲ್ ರೆಡಿ ಮಾಡ್ಕೊಬೇಕಪ್ಪ ಅಂದ್ರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಪ್ಲೇಸ್ಟೋರಿಗೆ ಹೋಗಿ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಸರ್ಚ್ ಮಾಡಿ ಅಲ್ಲಿ ಫಿಕ್ಸೇಬಲ್ ಅಂತ ಇರುತ್ತೆ ಫ್ರೆಂಡ್ಸ್, ಫಿಕ್ಸೇಬಲ್ ಆ್ಯಪ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಂದು ಓಪನ್ ಐತಿ, ಯಾಕಂದರೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಓಪನ್ ಇರೋದ್ರಿಂದ ಓಪನ್ ಆಯಿತು. ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ನ್ಯೂ ಟೆಸ್ಟ್ ಅಂತ ಇರುತ್ತೆ. ಏನಿಲ್ಲ, ಅದನ್ನು ಒಂಚೂರು ಟಚ್ ಮಾಡಿ ಅಲ್ಲಿ ಡಸ್ಟ್ಬಿನ್ ಅಂತ ಐತಲ್ಲ ಅಲ್ಲಿ ಓಕೆ ಕೊಟ್ಟರೆ ಅದು ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ಇದು ಯೂಟ್ಯೂಬ್ ಥಂಬ್ನೇಲ್ಗೆ ಯಾವ ಥರ ಸೈಜ್ ಬೇಕಪ್ಪ ಅಂತಂದು ಇದು ಮಾಡಬೇಕು. ಅಲ್ಲೇ ಇರುತ್ತೆ ಫ್ರೆಂಡ್ಸ್, ಎಲ್ಲಿ ಹುಡ್ಕೋದು ಬೇಡ ನೀವು. ಏನಪ್ಪ ಅಂದರೆ ಈ ಕಡೆ ಲಾಸ್ಟಿಗೆ ಇದು ಐತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಸ್ಟಮ್ ಅಂತ ಬರುತ್ತೆ. ಅಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ, ಅಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡಿ ಓಕೆ ಮಾಡಿದರೆ ಆಟೋಮೆಟಿಕಲಿ ಅದೇ ಬಂದಿರುತ್ತೆ ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಯಾವ ಥರ ಇರಬೇಕಂತ. ಇಲ್ಲಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಕಲರ್ ಚಾಯ್ಸ್ ಮಾಡಬೇಕು. ಕಲರ್ ಅಂತ ಇರುತ್ತೆ ಕೆಳಗೆ, ಅಲ್ಲಿ ಆಪ್ಷನ್ ಕಲರ್ ಚಾಯ್ಸ್ ಮಾಡಿದ್ರೆ ಗ್ರೇನೈಟ್ ಕಲರಲ್ಲಿ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಬರುತ್ತೆ. ಬ್ಲ್ಯಾಕ್, ಆಮೇಲೆ ರೆಡ್, ವೈಟ್, ಆಮೇಲೆ ನನಗೆ ಬೇಕಾಗಿರೋದು ರೆಡ್. ಅದಕ್ಕೆ ರೆಡ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಟೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈ ಕಡೆ ನೀವು ಬಂದಮೇಲೆ ಅಲ್ಲಿ ಮೇಲ್ಗಡೆ ಪ್ಲಸ್ ಆಕಾರ ಇರ್ತಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಇನ್ನೊಂದು ಆಪ್ಷನ್ ಬಂತು. ಅದನ್ನು ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಆ ಪ್ಲಸ್ ಇರೋದನ್ನ ಮಾಡಿದರೆ ಅಲ್ಲಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ. ಅಲ್ಲಿ ನಮ್ಗೆ ಯಾವ ಫೋಟೋ ಬೇಕು ಆ ಫೋಟೋ ಚೂಸ್ ಮಾಡ್ಕೊಂಡು ಯಾವ ಸೈಜ್ ಬೇಕು ಆ ಸೈಜಿಗೆ ಹಾಕೋಬೇಕು. ಹಾಕ್ಕೊಂಡಾದ್ಮೇಲೆ ನಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ನಾವು ಅದನ್ನ ಇದು ಮಾಡ್ಕೋಬೋದು ಫ್ರೆಂಡ್ಸ್. ಅಲ್ಲಿ ಅಷ್ಟೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನಮ್ಗೆ ಯಾವ ಥರ ಬೇಕು ಯಾವ ಥರ ಸೈಜ್ ಬೇಕು ಆ ಥರ ಮಾಡ್ಕೋಬೋದು. ನಾನು ಲಾಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದೆ, ನನಗೆ ಯಾವ ಥರ ಸೈಜ್ ಬೇಕು ಅಂತ ಹೇಳಿ ಫೋಟೋ ದೊಡ್ಡದಿರೋದಕ್ಕೆ. ಸೊ ಆ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬರುತ್ತೆ ಅದು ನಮಗೆ ಅಲ್ಲಿ ಇದಕ್ಕೆ ಯಾವ ಥರ ಸೈಜ್ ಬೇಕು ಆ ಥರ ಸೈಜ್ ಕ್ರಿಯೇಟ್ ಮಾಡ್ಕೋಬೋದು. ಅದಾದಮೇಲೆ ಅಲ್ಲಿ ಬರೀಬೇಕಲ್ಲ ಫ್ರೆಂಡ್ಸ್ ಅಲ್ಲಿ ಪಕ್ಕದಾಗ. ಸೊ ನ್ಯೂ ಟೆಕ್ಸ್ಟ್ ಅಂತ ಇನ್ನೊಂದು ಮೇಲಿತ್ತು, ಹಾಗಾಗಿ ಅದನ್ನು ಡಿಲೀಟ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಐತಲ್ಲ ಅಲ್ಲಿ ಟೆಸ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಪೆನ್ಸಿಲ್ ಅದನ್ನೊಂದು ಸಲ ಕ್ಲಿಕ್ ಮಾಡಿದರೆ ನ್ಯೂ ಟೆಸ್ಟ್ ಅಂತ ಇರುತ್ತೆ. ನಾವು ಏನು ಬರೀಬೇಕು ಇಲ್ಲೇ ಬರೀಬೋದು ಫ್ರೆಂಡ್ಸ್. ಇಲ್ಲಿ ಏನು ಬರೀಬೇಕಪ್ಪ ಅಂದ್ರೆ ನಾನು ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ಬರಿತಾ ಇದ್ದೇನೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬಿಗೆ ಹಾಕಕ್ಕೆ. ಸೊ ಹಾಗಾಗಿ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಅಂತ ಸೆಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಓಕೆ ಇದೆ ಫ್ರೆಂಡ್ಸ್, ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟಾದಮೇಲೆ ಇಲ್ಲಿ ಆ ಫೋಟೋಕ್ಕೆ ಹೆಂಗೆ ಸೆಟ್ ಹಾಕತ್ತಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸೆಟ್ ಮಾಡ್ಕೊಬೋದು. ಅದನ್ನು ಸೈಜ್ ಪ್ರಕಾರ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕೆಳಗೆ ಬ್ಯಾಕ್ಗ್ರೌಂಡ್ ಅಂತ ಇರುತ್ತೆ. ಬ್ಯಾಕ್ಗ್ರೌಂಡ್ ಆಪ್ಷನ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಎನೇಬಲ್ ಡಿಸೇಬಲ್ ಅಂತ ಇರುತ್ತೆ, ನಾವು ಎನೇಬಲ್ ಮಾಡ್ಕೊಳ್ಳೋಣ. ಇಲ್ಲಿ ಕಲರ್ ಯಾವ ಕಲರ್ ಬೇಕು ಆ ಕಲರ್ ನಮಗೆ. ಆಮೇಲೆ ಕಲರ್ ಬೇಕಪ್ಪ ಅಂತ ನಾನು ಬ್ಲ್ಯಾಕ್ ಕಲರ್ ಆಪ್ಷನ್ ಮಾಡಿದ್ದೆ. ಸೊ ಹಂಗಾಗಿ ಬ್ಲ್ಯಾಕ್ ಬರುತ್ತೆ ನಂದು. ಅದನ್ನ ರೈಟ್ ಮಾರ್ಕ್ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ತಗೊಳ್ಳಿ. ಆಮೇಲೆ ನ್ಯೂ ಟೆಕ್ಸ್ಟ್ ಅಂತ ಐತಲ್ಲ ಇಲ್ಲಿ ಬಂದರೆ ಅದನ್ನು ಡಿಲೀಟ್ ಮಾಡಿ. ಇಲ್ಲಿ ಇದನ್ನು ಹೆಂಗೆ ಗ್ಯಾಲರಿ ಸೇವ್ ಮಾಡ್ಕೋಬೇಕಪ್ಪ ಅಂದರೆ ಅಲ್ಲಿ 3 ಡಾಟ್ಸ್ ಅದಾವಲ್ಲ ಈ ಕಡೆ, ಅಲ್ಲಿ 3 ಡಾಟ್ಸ್ ಇರೋದು ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸೇವ್ ಮಾಡ್ಕೊಳ್ರಿ. ಸೇವ್ ಮಾಡ್ಕೊಂಡ್ಮೇಲೆ ಸೀದಾ ನಿಮ್ಮ ಗ್ಯಾಲರಿ ಬರುತ್ತೆ ಫ್ರೆಂಡ್ಸ್ ಇದು.